ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕೆಇಎ ಮೂಲಕ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸ್ತೇವೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಂಥ ಒಂದು ಗ್ರಾಮ ಆಡಳಿತ ಅಧಿಕಾರಿ ವಿಎಒ ಅಂತಕ್ಕಂಥ ಒಂದು ಎಕ್ಸಾಮ್ ಏನಿತ್ತಲ್ಲ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತಕ್ಕಂಥ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಅನ್ನು ಆಹ್ವಾನ ಮಾಡಿದ್ರು ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ. ಆದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಭ್ಯರ್ಥಿಗಳಿಗೆ ಸಮಸ್ಯೆಗಳಾಗ್ತಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಅಪ್ಲಿಕೇಶನ್ ಕೊನೆಯ ದಿನಾಂಕ ಬಂತಾ ಇದ್ರು ಕೂಡ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಸರಿಯಾದ ರೀತಿ ಹಾಕ್ಲಿಕ್ಕೆ ಸಾಕಷ್ಟು ಅಭ್ಯರ್ಥಿಗಳು ಸಮಸ್ಯೆ ಆಗ್ತಿರೋದ್ರಿಂದ ಇದೀಗ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಅಧಿಕೃತವಾಗಿ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ. ಎಲ್ಲಿ ತನಕ ದಿನಾಂಕ ಇರುತ್ತಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಏನು ಕೇಳ್ತಿರಲ್ಲ, ದಿನಾಂಕ ವಿಸ್ತರಣೆ ಮಾಡ್ತಾರೆ ಇಲ್ವಾ ಅಂತ. ಫೈನಲಿ ದಿನಾಂಕ ವಿಸ್ತರಣೆ ಆಗಿದೆ. ಕೊನೆ ದಿನಾಂಕದ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡು ಬರೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಹೊಸದಾಗಿ ವಿಡಿಯೋ ನೋಡ್ತಿರೋರು ಅಪ್ಲಿಕೇಶನ್ ಹಾಕಬೇಕು ಅಂತಿರುವಂತವರಿಗೆಲ್ಲ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಗಮನಿಸ್ತಾ ಇರಬಹುದಾಗಿರುತ್ತೆ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಅಧಿಕೃತವಾಗಿ ಒಂದು ದಿನಾಂಕ 29 ಜುಲೈ 29, 2026 ಅಧಿಸೂಚನೆ ಅವರು ಪ್ರಕಟ ಮಾಡಿದರೆ ಸ್ಕ್ರೀನ್ ಮುಖಾಂತರ ಇವಾಗ ತೋರಿಸ್ತಾರೆ. ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುವಂತದ್ದಾಗಿರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಒಂದು ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಆ ಪ್ರಕಾರದಲ್ಲಿ ಅವರೇನು ಮಾಹಿತಿನ ತಿಳಿಸಿದ್ದಾರೆ ಅಂದ್ರೆ ಈ ಒಂದು ಜುಲೈ 29, 2026ಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲ ವೃಂದ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರತಕ್ಕಂಥ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಪ್ರತ್ಯೇಕವಾಗಿ ಅಂದರೆ ದಿನಾಂಕ ಜುಲೈ 10, 2026 ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ರು. ಅರ್ಹ ಅಭ್ಯರ್ಥಿಗಳ ಕಡೆಯಿಂದ ಅಪ್ಲಿಕೇಶನ್ ಆಹ್ವಾನ ಕೂಡ ಮಾಡಿದ್ರು. ಸದರಿ ಹುದ್ದೆಗಳಿಗೆ ಜುಲೈ 30, 2026 ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆ ದಿನಾಂಕ ಅಂತೆಲ್ಲ ಮಾಹಿತಿನ ಕೊಟ್ಟರು. ಜುಲೈ 31 ಫೀಸ್ ಏನಿರುತ್ತೆ ಅದನ್ನು ಪೇ ಮಾಡಲಿಕ್ಕೆ ಅವಕಾಶ ಕೊಡಲಾಗಿತ್ತು ಅಂತ ಕೊಟ್ಟಿದ್ದಾರೆ, ನೀಡಲಾಗಿತ್ತು ಅಂತ. ಪ್ರಸ್ತುತ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಏನಿರುತ್ತಲ್ಲ ಅದರ ದಿನಾಂಕವನ್ನ ಕೆಳಕಂಡಂತೆ ವಿಸ್ತರಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ದಿನಾಂಕವನ್ನು ವಿಸ್ತರಣೆ ಮಾಡಿದರೆ ಈ ಹಿಂದೆ ಜುಲೈ 30, 31 ಅಂತ ಏನಿತ್ತಲ್ಲ, ಇದೀಗ ವಿಸ್ತರಣೆ ಆಗಿರುವಂತಹ ದಿನಾಂಕ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಸ್ಟ್ 7, 2026 ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಸ್ಟ್ 7, 2026 ಕೊನೆ ದಿನಾಂಕ ಇರುತ್ತೆ. ಆನ್ಲೈನ್ ಮೂಲಕ ಒಂದು ಶುಲ್ಕ ಪಾವತಿಸಲು ಅಭ್ಯರ್ಥಿಗಳಿಗೆ ಆಗಸ್ಟ್ 10, 2026 ತನಕ ಅವಕಾಶನ ಕೊಟ್ಟಿರುವಂತದ್ದಾಗಿರುತ್ತೆ. ಅಪ್ಲಿಕೇಶನ್ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನ ಆಗಸ್ಟ್ 7, 2026 ಕೊನೆ ದಿನಾಂಕ ಇರುತ್ತೆ. ಇನ್ನು ಫೀಸ್ ಪೇ ಮಾಡ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಆಗಸ್ಟ್ 10, 2026 ಒಳಗಡೆ ನೀವು ಅದನ್ನು ಮಾಡ್ಕೋಬೇಕಿರುತ್ತೆ. ಸೂಚನೆ ಕೊಟ್ಟಿದ್ರೆ ಉಳಿದಂತೆ ದಿನಾಂಕ ಜುಲೈ 10, 2026 ಅಧಿಸೂಚನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತಕ್ಕಂಥ ಸಂಬಂಧಪಟ್ಟಂತೆ ಕಾರ್ಯನಿರ್ವಾಹಕರು ಇಲ್ಲಿ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಜುಲೈ 7 ಅಂದ್ರೆ ವಿದ್ಯಾರ್ಥಿಗಳಿಗೆ ಜುಲೈ 30 ಅಥವಾ 31ನೇ ತಾರೀಕು ಏನಿತ್ತಲ್ಲ ಅಪ್ಲಿಕೇಶನ್ ಅಥವಾ ಫೀಸ್ ಪೇಮೆಂಟ್ ದಿನಾಂಕ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿದರೆ ಈಗ ಆಗಸ್ಟ್ 7 ತಾರೀಕು 2026 ತನಕ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬಹುದು. ಫೀಸ್ ಪೇ ಮಾಡುವಂತ ಅಭ್ಯರ್ಥಿಗಳಿಗೆ ಆಗಸ್ಟ್ 10, 2026 ಕೊನೆ ದಿನಾಂಕ ಇರುತ್ತೆ. ಇದನ್ನ ಮೇನ್ ಆಗಿ ನೋಡ್ಕೋಬೇಕಾಗುತ್ತೆ. ಆಗಸ್ಟ್ 7ನೇ ತಾರೀಕು ಅಪ್ಲಿಕೇಶನ್ಗೆ ಆನ್ಲೈನ್ ನಲ್ಲಿ ಲಾಸ್ಟ್ ಡೇಟ್ ಇರುವಂತದ್ದು. ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.